ನಮಸ್ಕಾರ ರೀ. ನಮ್ಮ ಹೆಸರು ರೀ? ನಾನು ಸುಧೀರ್ ಮಲ್ಲಪ್ಪ ಕತ್ತಿ, ಬೆಲ್ಲದ ಬಾಗೇವಾಡಿ, ತಾಲೂಕು ಕಿರಿ, ಜಿಲ್ಲಾ ಬೆಳಗಾವಿ ರೀ. ಏನ್ರಿ ಇವತ್ತಿದ ಕಬ್ಬು ನೋಡಕತ್ತ ಯಾವ ತಳಿ ಐತ್ರಿ ಅದ? ಇದು ನಾವು 86-032 ರೀ, CO 86-032 ನೀರ ಅಂತೇಳಿ. ಯಾವಾಗ ಲಾಗನ್ ಮಾಡ್ರಿ ಅದ? ಇದು ಸೆಪ್ಟೆಂಬರ್ 2, 3, 4, 2025 ರೀ ಇದು ಪ್ಲಾಂಟೇಶನ್ ಮಾಡಿದ್ದು. ಇದು ಹೆಂಗೆ ಮಾಡ್ತೀವಿ, ಇದು 5 ಫುಟ್ ಸಾಲ್ ರೀ, ಆಮೇಲೆ 1.5 ಫುಟಿಗೆ ಒಂದು ಕಬ್ಬಿನ ಸಸಿ ಪ್ಲಾಂಟೇಶನ್ ಮಾಡಿದ್ರಿ ಇದು. ಈಗ ನೀವು ಇದು ನಮ್ದು ಕೃಷಿ ವ್ಯಾಲಿ ಕಂಪ್ನಿದ ಕ್ರಾಪ್ ಸ್ಕ್ಯಾನ್ ಅಂತ ಆ್ಯಪ್ ಉಪಯೋಗ ಮಾಡಕತ್ತ? ಹೌದು, ಉಪಯೋಗ ಮಾಡೋದು 2 ವರ್ಷದಿಂದ ಮಾಡತ್ತೀನಿ ರೀ. 2 ವರ್ಷ ಮಾಡಕತ್ತೈತ್ರಿ. ನಿಮ್ಗೆ ಏನು ಅನಿಸೈತ್ರಿ ಅಂದ್ರೆ ಇದು ಆ್ಯಪ್ ಉಪಯೋಗ ಮಾಡೋದ್ರಿಂದ ನಿಮಗಾಗಲಿ ಅಥವಾ ರೈತರಿಗಾಗಲಿ ಏನು ಹತ್ರದ ಲಾಭ? ಇದು ನೋಡ್ರಿ, ನಾನು ಹೋದ ವರ್ಷ ಯೂಸ್ ಮಾಡೀನಿ, ಅದು 5 ವರ್ಷ ಯೂಸ್ ಮಾಡೀನಿ. ಅದ್ರ ನಮ್ಗೆ ನೀವು ಕ್ರಾಪ್ ಸೈನ್ಸ್ ನಿಮ್ದು ಏನು ಒಂದು ಆ್ಯಪ್ ಐತಲ್ರಿ, ಆ್ಯಪ್ನ ಯೂಸ್ ಮಾಡೋದ್ರಿಂದ ನನಗೊಂದು ಏನು ಚೇಂಜ್ ಕಂಡು ಬಂದೈತೆ ಅಂದ್ರೆ ರೀ, ಮೊದ್ಲೇನಾಗ್ತಿತ್ತು ನಾವೆಲ್ಲ ನೀರು ನಮ್ದಂತೂ ಎಲ್ಲ ಡ್ರಿಪ್ ಇರಿಗೇಷನ್, ಆಲ್ಮೋಸ್ಟ್ 99-100% ಡ್ರಿಪ್ ಇರಿಗೇಷನ್. ಯಾವುದಿದ್ರು ನಾ ಡ್ರಿಪ್ಲನ್ನ ಡ್ರಿಪ್ ಮಾಡಿ ಕಬ್ಬಸ್ತೇನೆ ನಾನು. ಈಗ ನಾವು ಇದು ಮಾಡೋದ್ರಿಂದ, ಈ ಆ್ಯಪ್ಸ್ನ ಆಗೋದ್ರಿಂದ ನಿಮ್ದೇನು ಡಾಟಾ ಬರ್ತೈತಿ, ನಿಮ್ದೇನು ಆ್ಯಪ್ ನಮ್ಮ ಮೊಬೈಲ್ದಾಗ ಏನು ನೀವು ಡೌನ್ಲೋಡ್ ಮಾಡಿ ಕೊಟ್ಟಿರಿ ಅದ್ರದ್ದೇನು ಡಾಟಾ ಬರ್ತೈತಿ. ತಿಂಗಳದಾಗ 3 ಡಾಟಾ ಬರ್ತಾವ್ರಿ. ಪ್ರತಿ 10 ದಿವ್ಸಕ್ಕೊಮ್ಮೆ ಇಮೇಜ್ಗಳು ಬರ್ತಾವ್ರಿ. ಅದು ಇಮೇಜ್ ಒಳಗೆ ನಮಗೆ ಕಂಡು ಬಂದದಪ್ಪ ಅಂತಂದ್ರೆ ನಮಗೆ ಯಾವ ಏರಿಯಾ ಮಾಯ್ಶ್ಚರ್ ಕಮ್ಮಿ ಆಗೈತಿ, ಅದು ನಮ್ಮ ಮಾಯ್ಶ್ಚರ್ ಅಂದ್ರೆ ಎಲೆ ಒಳಗಿಂದ ಏನು ನಮಗೆ ಒಂದು ತೇವಾಂಶ ಇರ್ತೈತಿ, ಎಲೆ ಒಳಗೇನು ಮಾಯ್ಶ್ಚರ್ ಇರ್ತೈತಿ, ಅದು ನಿಮ್ದೇನು ಸ್ಯಾಟಲೈಟ್ ಇದರಿಂದ ಮೊದಲು ನೀವು ಹೇಳಿದ್ರಿ, ಸ್ಯಾಟಲೈಟ್ ಇದರಿಂದ ಅದು ನಾವು ಕ್ಯಾಪ್ಚರ್ ಮಾಡ್ಕೊಂಡು ಅದು ಇಮೇಜ್ ನಮಗೆ ನಮ್ಮ ಮೊಬೈಲ್ ಕಳ್ಸಿಕೊಡ್ತೈತಿ, ಇದು ಮಾಡ್ತೈತಿ ಅಂದಿರಿ. ಆ ಪ್ರಕಾರ ನಾವು ಅದ್ರದ್ದು ಗ್ರಾಸು ನಾವು ಚೆಕ್ ಮಾಡ್ಕೋತಿದ್ದು ನಾನು. ಈಗ ನಮ್ಮಲ್ಲಿ ಈಗೇನು ಈಗ ಕಂಪ್ಲೀಟ್ ನಮ್ದು ಈಗೇನು 2 ಎಕರೆ 15 ಗುಂಟೆ ಪ್ಲಾಟ್ ಐತಿ. 2 ಎಕರೆ 15 ಗುಂಟೆದ ಮೊದಲೆಲ್ಲ ಸರ್ವೆ ಮಾಡಿರಿ, ಸರ್ವೆ ಮಾಡಿ ಆಮೇಲೆ ಅದ್ರದ್ದು ಆ್ಯಪ್ ಒಳಗೆ ಡೌನ್ಲೋಡ್ ಮಾಡಿ ಕೊಟ್ರಿ ಅದನ್ನ. ಆಮೇಲೆ ಅದನ್ನೇನು ಇದು ಮಾಡಿರಲ್ಲ. ಈಗ ನಮಗೆ ಒಂದು ಏನು ಇದಾಗತ್ತಪ್ಪ ಅಂತಂದ್ರೆ, ಈ ಕಂಪ್ಲೀಟ್ ನಮ್ಮದು ಎಲ್ಲಿ ಮಾಯ್ಶ್ಚರ್ ಕರೆಕ್ಟಾಗಿ ನಮ್ಮ ಮೇಂಟೈನ್ ಆಗತ್ತೈತೋ ಇಲ್ಲೋ, ಇದು ಇಮೇಜ್ ನಮಗೆ ಭಾಳ ಈಜಿ ಗೊತ್ತಾಗತ್ತೈತಿ. ಯಾಕಂದ್ರೆ ಏನಾಗ್ತಿತ್ತು, ಮೊದಲು ಎಲ್ಲಿ ಒಂದು ಡ್ರಿಪ್ ಪೈಪ್ ಕಟ್ ಆಗ್ತಿದ್ದು, ಒಂದೇನು ಇಲಿ ಕಡ್ದ ಅಲ್ಲಿ ನೀರು ಹಾಯ್ತಿರ್ಕಿಲ್ಲ. ಅವಾಗ ಏನಾಗ್ತಿತ್ತು, ನಾವು ಕಬ್ಬು ಕಡಿಯೋ ಟೈಮ್ದಾಗನೇ ಒಳಗೆ ನಮ್ಗೆ ಇಲ್ಲಿ ಕಬ್ಬೆಲ್ಲ ಒಣಗೈತೆ ನೋಡಪ್ಪ. ಯಾಕಂದ್ರೆ ಈಗ ನಾವು ಕಬ್ಬು ಸಣ್ಣ ಇದ್ದಾಗ ನಮ್ಗೆ ಈಸಿಯಾಗಿ ಗೊತ್ತಾಗ್ತೈತಿ, ಎಲ್ಲ ಕಾಣ್ತಿರ್ತೈತಿಲ್ಲ. ಕಾಣೋ ಟೈಮ್ದಾಗ ಏನಾಗ್ತೈತ್ರಿ, ನಾವು ಹೋಗಿ ಅಲ್ಲಿ ಏನಕ್ಕೆ ಆಗೈತಿ, ಏನು ಅದಕ್ಕಾಗಿ ಒಂದು ಒಣಗಾತೈತಿ ಗೊತ್ತಾಗ್ತೈತಿ. ಈಗ ಕಬ್ಬು ಈಗ ಸದ್ಯ ನಮ್ಮದು ಈಗ 6 ಮಂತ್ ಮುಗಿದು 7ನೇ ತಿಂಗಳು ಕಬ್ಬು ಐತಿ. 7ನೇ ಕಬ್ಬು ಒಳಗೆ ನಮಗೆ ಎಲ್ಲಿ ಏನಾಗತೈತಿ ಅನ್ನೋದು ನಮ್ಗೆ ಗೊತ್ತಾಗಂಗಿಲ್ಲ. ತಲೆಗೇನು ಎಷ್ಟು ಎತ್ತರ ಆಗೈತಿ, ನಮ್ಗೆ ಎಲ್ಲಿ ಒಂದು ಹಾದಿ ರೋಡ ಸುಮ್ಮನೆ ಎಲ್ರಿ ಒಳಗೆ ಒಂದಿಟ್ಟು ಬಂದ್ರೆ ಅಷ್ಟೇ ಗೊತ್ತಾಗ್ತೈತಿ. ಅದೀಗ ನೋಡ್ರಿ ನಮ್ದೆಲ್ಲ ಈ ಗಾಳಿ ಕಬ್ಬು ಬೀಳತ್ತವ್ರು, ಈ ಕೆಲವೊಂದು ಏರಿಯಾ ಕಬ್ಬು ಬಿದ್ದೈತಿ, ಖರೆ ಅಲ್ಲಿ ಒಳಗೆ ಹೋಗಕ್ಕೆ ಬರಂಗಿಲ್ಲ, ನೋಡಕ್ಕೂ ಬರಂಗಿಲ್ಲ. ಆ ಟೈಮ್ದಾಗ ಏನಾಗ್ತೈತಿ, ನಮಗೆ ಎಲ್ಲಿ ನಿಮ್ದೇನು ಇಮೇಜ್ ಬರ್ತೈತಿ, ಅದು ಬಂದ್ಮೇಲೆ ಇಲ್ಲಿ ಯಾಕಲ್ಲಿ ಸ್ವಲ್ಪ ಡೌನ್ ಆಗೈತಿ, ಏನಾಗೈತಿ, ಅಲ್ಲಿ ನೀರು ಹಾದೈತೋ ಇಲ್ಲೋ, ಅಲ್ಲಿ ಮ್ಯಾಕ ಕಬ್ಬು ಒಣಗಾತೈತಿ, ಯಾವ ಏರಿಯಾದಾಗ ಒಣಗಾತೈತಿ, ಅದು ನಿಮ್ಮ ಮ್ಯಾಪ್ನಾಗ ಏರಿಯಾ ಐತಲ್ಲ, ಯಾವ ಏರಿಯಾದಾಗ ನೀವು ಮೆಜರ್ಮೆಂಟ್ ಇದು ಮಾಡ್ರೆ ಇಲ್ಲೇ ಕೂತದ ನಾವು ಯಾವ ಏರಿಯಾ ಒಣಗಾತೈತಿ, ಯಾಕೆ ಇಲ್ಲ ಅದು ಡೌನ್ ಆಗೈತಿ. ಅದು ಉಳ್ಕಿದ್ದೆಲ್ಲ ಗ್ರೀನಿಶ್ ಇದ್ದಾಗ ಹಸಿರು ಇದು ಬರ್ತೈತಿ, ಎಲ್ಲಿ ನೀರು ಹಾಯಂಗಿಲ್ಲಲ್ಲ, ಆ ಟೈಮ್ದಾಗ ಏನಾಗ್ತೈತಿ, ಅಲ್ಲಿ ಒಂಥರ ಯೆಲ್ಲೋ ಕಲರ್ ಇದು ಬಂದ್ಬಿಡ್ತೈತಿ, ಇಮೇಜ್ ಬರ್ತೈತಿ. ಅಂದ್ಕೂಡ ನಮ್ಗೆ ಅದರಿಂದ ಮೇಂಟೈನ್ ಇಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗತ್ತೈತೋ ಇಲ್ಲೋ ಇದೆಲ್ಲ ಗುರ್ತಾಗಿ ನಮ್ಗೆ. ಯಾಕಂದ್ರೆ ಈ ವರ್ಷ ನಾನು ಅದ್ರ ಮೇಲೆ ಅಬ್ಸರ್ವ್ ಮಾಡಿ ನಾನು, ಯಾಕೆ ಹೋದ ವರ್ಷ ಅಷ್ಟು ಲಕ್ಷ ಕೊಟ್ಟು ನಾನು ನೋಡಿರ್ಕಿಲ್ಲ. ಆದ್ರೆ ಈ ವರ್ಷ ಮಾತ್ರ ನೀವು ಏನು ಆ್ಯಪ್ ಡೌನ್ಲೋಡ್ ಮಾಡಿದಾಗಿಂದ, ಪ್ಲಾಂಟೇಶನ್ ಮಾಡಿದಾಗಿಂದ ಇವತ್ತಿನ ಮಟ್ಟ ಅದು ನಮಗೆ ಗ್ರಾಸ್ ಅಪ್ ಹಾಕೋದು ಹೊಂಟೈತೆ ಈಗ. ಯಾಕಂದ್ರೆ ಎಲ್ಲಿ ಎಲ್ಲಿ ಡೌನ್ ಬರ್ತಂದ್ರೆ ನಾವು ರೈತ ಇಮಿಡಿಯೇಟ್ ಆಗಿ ನಾವು ಹೇಳ್ಬಿಡ್ತೇನೆ ಬರಮ್ಮ, ಯಾಕೋ ನೀರು ಕಮ್ಮಿ ಆಗತೈತಿ, ಯಾಕೋ ಒಂದು ಸ್ವಲ್ಪ ಡೌನ್ ಆಗತೈತಿ, ಅದ್ ನೋಡಿ ಅವ್ರಿಗೆ ಅನುಕೂಲ ಯಾಕೆ ಡೌನ್ ಆಗತೈತಿ, ಏನು ಅದಕ್ಕೆ ನೀರು ಬಿಡಬೇಕು, ಎಷ್ಟು ಬಿಡಬೇಕು, ಯಾವ ಪ್ರಮಾಣದಲ್ಲಿ ಬಿಡ್ಬೇಕು ಅನ್ನೋದ ಅವಂಗೆಲ್ಲ ನಾವು ಒಂದು ಗೈಡೆನ್ಸ್ ಮಾಡಿ ಕೊಡ್ತೀವಿ. ಆ ಪ್ರಮಾಣದಲ್ಲಿ ಅವ್ರು ನೀರು ಹಾಸಿ ಮತ್ತೆ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊತ ಹೋಗ್ತದೆ. ಅಕ್ಕ ನಿಮ್ಗೆ ಏನ್ ಅನ್ಸತ್ರಿ ಕಬ್ಬು ನೋಡೋಣ? ಕಬ್ಬು ಚಲೋ ಐತ್ರಿ ಸಾಹೇಬ್ರ, ಎಲ್ಲ ಈಗ ಮೇಂಟೆನೆನ್ಸ್ ಮಾಲಕರು ಹೇಳ್ತಾರ್ರಿ, ನಾವು ಮಾಡ್ತೇವ್ರಿ ಎಲ್ಲ ಬರೋಬ್ಬರಿ. ಯಾವಾಗ ನಿಮಗ ನೀರ್ ಎಲ್ಲಿ ಕಡಿಮೆ ಬಿದ್ದೈತಿ ಅನ್ನೋದು ಹೇಳ್ತಾರೋ, ಎಲ್ಲ ಎಲ್ಲಿ ಕಡಿಮೆ ಬರ್ತೈತಿ ಹೇಳ್ತಾರ್ರಿ, ಅವ್ರ ಹೇಳ ಪ್ರಕಾರ ನಾವ್ ಎಲ್ಲ ಮೇಂಟೆನೆನ್ಸ್ ಮಾಡ್ಕೊತ ಹೋಗ್ತೇವೆ. ಮತ್ತೇನ್ ಅನುಕೂಲ ಆಗ್ತೈತ್ರಿ ಅಂದ್ರೆ, ಈಗ ಇದು ನೀರಿಂದ ಆತು, ಆಮೇಲೆ ಬೆಳವಣಿಗೆ ಆತು, ಮತ್ತೇನಾದ್ರು ನಿಮ್ಗಂದ್ರ ಹವಾಮಾನದದು ಏನ? ಈಗ ನೋಡ್ರಿ ಯಾಕಂದ್ರೆ ಇದ್ರೊಳಗೆ ಆ್ಯಪ್ನಾಗ ನಮ್ಗೆ 8 ದಿವಸ ಪೈಲದ ಹವಾಮಾನ ನಮ್ಗೆ ಇದ್ರಾಗ
ಗೊತ್ತಾಗ್ತೈತಿ ಹಾ. ಮಳಿ ಹೆಚ್ಚೈತೋ ಕಮ್ಮಿ ಐತೋ ಹ್ಮ್. ಅದ ಈ ವಾರ ಮಳಿ ಆಗ್ತೈತೋ ಇಲ್ಲೋ ಹ್ಮ್. ಅದ್ ನಿಮ್ಮ ಹವಾಮಾನ ಇದ್ರದ್ದು ನಮ್ಗೆ ಮೆಸೇಜ್ ನೋಡ್ಕೊತಿರ್ತೀವಿ. ಹಾ. ಅಕಸ್ಮಾತ್ ಮಳಿದ ಏನ್ರ ಆಕಾರ ಕಾಣಕೈತು, ಹಾ. ಈಗ ಮಳಿ ಗಾಳಿ ಜೋರು ಐತಿ, ಅವಾಗ ನೀರು ಒಂದ್ ಸ್ವಲ್ಪ ಕಮ್ಮಿ ಬಿಡಪ್ಪ, ನೋಡ್ಕೊಂಡ್ಬಿಡು. ಯಾಕಂದ್ರೆ ಈಗ ಏನಾಗ್ತೈತಿ, ಮೊನ್ನೆ ನಾವು ಡ್ರಿಪ್ ಮೇಂಟೈನ್ ಮಾಡ್ತೀವಿ, ಮೊನ್ನೆ ಒಂದ್ ಸ್ವಲ್ಪ ಮಾಯ್ಶ್ಚರ್ ಕಮ್ಮಿ ಆಯ್ತು. ಹಾ. ಮಾಯ್ಶ್ಚರ್ ಕಮ್ಮಿ ಆದ ಕೂಡಲೇ ನೀವು ಒಂದು ಡ್ರಿಪ್ ಬೇಕಾದ್ರೆ ಈಗ ಸಲ ಟೆಂಪ್ರೇಚರ್ ಈಗ ಸದ್ಯ 37, 38, 39 ಟೆಂಪ್ರೇಚರ್ ನಮ್ಮಲ್ಲಿ ಇದಾಗದ. ಹಿಂಗಾಗಿ ನಮ್ಮ ಎಲಿ ಒಳಗಿಂದ ವ್ಯಾಬ್ರೇಟಾಗಿ ಬಹಳ ಮಾಯ್ಶ್ಚರ್ ಆರ್ತದ. ಅವಾಗ ನಾ ಏನ್ ಮಾಡಿ ಒಂದು ನೀರ್ ಹಾಸ್ಪ ಅಂತ ಹೇಳಿದ್ ನಾನು. ಹಾ. ಅದ ನೀರ್ ಅಕಸ್ಮಾತ್ ಅವಾಗ ನೀರ್ ಹಾಸಿದ್ದು ಅಂದ್ರ ರೀ, ಅವಾಗ ಏನಾಗ್ತಿತ್ತು, ಪೂರಾ ಬೋದ್ ನೆನದ ಕಂಪ್ಲೀಟ್ ಕಬ್ಬ ಬೀಳ್ತಿತ್ತು. ಎಲ್ಲಿ ಒಂದ್ ಸ್ವಲ್ಪ ಅಲ್ಲೆಲ್ಲೆಲ್ಲಿ ಒಂದ್ ಸ್ವಲ್ಪ ಮಾಯ್ಶ್ಚರ್ ಹೆಚ್ಚೈತಿ ಅಲ್ಲಿ ಮಾತ್ರ ಕಬ್ಬು ಬಿದ್ದೈತಿ. ಮಾಯ್ಶ್ಚರ್ ಹೆಚ್ಚು ಇದಾದಲ್ಲಿ ಅಂದ್ರೆ ಬೋದ್ ಚಲೋ ನೆನದಲ್ಲಿ ಸ್ವಲ್ಪ ಕಬ್ಬು ಗಾಳಿಗೆಲ್ಲ ಹೊಳೆ ಬಿದ್ದೈತಿ. ಮತ್ತೊಂದೊಂದು ವಿಶೇಷ ಅಂದ್ರೆ ನಿಮ್ಗೆ ಯಾರೇ ರೈತರಿಗೆ ಅಂದ್ರೆ ಈ ಆ್ಯಪ್ದಿಂದ ನೀವೇನ್ರಿ ಒಂದು ಯಾವ ಏರಿಯಾದಾಗ ಸ್ಪಾಟ್ ಇದಾಗಿತ್ತು, ಯಾವ ಏರಿಯಾದ ಎಷ್ಟು ಡಿಸ್ಟೆನ್ಸ್ ಒಳಗಾಗಿತ್ತು ಅನ್ನೋದಕ್ಕೂ ನಾವು ಇದು ಈ ಆ್ಯಪ್ದಾಗ ಮೆಜರ್ಮೆಂಟ್ ಗುರ್ತಾಗ್ತೈತೆ. ಅದ ಗುರ್ತಾಗ್ತೈತಿ. ಆಮೇಲೆ ಅವ್ರು ನೀವು ಅದು ಮೆಜರ್ಮೆಂಟ್ ಎಲ್ಲ ಮಾಡಿ ಕಳಿಸಿ ಇವ್ರಿಗೆ ಕ್ರಾಪ್ ಸೈನ್ಸ್ ಇವ್ರೇನು ಇದಕ್ಕೆ ಕೆಲವೊಂದು ತಜ್ಞರು ಅದಾರ, ಟೆಕ್ನಿಷಿಯನ್ ಅದಾರ, ಅವ್ರಿಗೆ ಹೇಳ್ರಿ. ಇಲ್ಲಾಂದ್ರೆ ನಮ್ಗೆ ಅದ್ರದ್ದು ಹಿಂಗೆ ಆಗೈತೆ ಅಂತ ಹೇಳಿ ನಮ್ಗೆ ಹೇಳ್ರಿ ಅಂದ್ರೆ ನಾವು ಏನಾಗೈತಿ ಏನೇ ಅದು ಇಮೇಜ್ ನೋಡ್ಕೊಂಡು ಅಲ್ಲಿ ನೀವು ಕಬ್ಬಿನ ಒಳಗೆ ಹೋಗಿ ಫೋಟೋ ಹೊಡೆದು ಅಲ್ಲಿ ನೀವು ಕಳಿಸ್ರಿ ಅಂದ್ರೆ ಆಮೇಲೆ ಏನು ನ್ಯೂಟ್ರಿಯೆಂಟ್ ಏನು ಕಮ್ಮಿ ಆಗೈತೆನ, ನೀರಿನ ಕಮ್ಮಿ ಆಗೈತೆನ, ಅಕಸ್ಮಾತ್ ಅಲ್ಲಿ ಏನು ಇದಾಗೈತೆ ಅನ್ನೋದು ತಜ್ಞರು ಹೇಳ್ತಾರೆ. ಹಂಗೆ ನಮ್ಗೆ ಅವ್ರು ಇದಾಗಲಿಲ್ಲ ಅಂದ್ರೂ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರು ನಾನು ಅದ್ರ ಬಗ್ಗೆ ಡಿಟೇಲ್ ಆಗಿ ನಿಮ್ಗೆ ಏನು ಇದಾಗೈತೆ ಅನ್ನೋದು ನಾನು ಅದು ಹೇಳಕ್ಕೊಂದು ಇಚ್ಛೆ ಪಡ್ತೀನಿ. ಯಾಕಂದ್ರೆ ರೈತರಿಗೆ ಇದೊಂದು ಭಾಳ ಅನುಕೂಲ ಆಗ್ತೈತಿ. ಯಾಕೆ ಈಗಾಗಲೇ ನಮ್ಮ ಗ್ರೂಪ್ನಾಗ ನಮ್ಮ ಪ್ರತಿ ವಾಟ್ಸಪ್ನಲ್ಲಿ ಕೇಳ್ತಿರ್ತಾರೆ ಏನಾಗೈತಿ. ಆ ಪ್ರಕಾರ ಇದು ಆ್ಯಪ್ ಯೂಸ್ ಮಾಡ್ಕೊಂಡು ಅದು ಮತ್ತಷ್ಟು ಈಸಿ ಆಗ್ತೈತಿ. ಅದು ಆ್ಯಪ್ ಯೂಸ್ ಮಾಡ್ಕೊಂಡು ನಿಮ್ಗೆ ಎಲ್ಲಿ ಇದಕ್ಕೆ ಆಗತೈತಿ, ಎಲ್ಲಿ ಮೇಂಟೈನ್ ಆಗತೈತೋ ಇಲ್ಲೋ ಅನ್ನೋ ಆಗ್ತೈತಿ. ಮತ್ತೊಂದಂದ್ರೆ ನಿಮಗೆ ಯಾಕೆ ನಂಗೆ ಒಂದು ಈಗ ಒಂದು ಖುಷಿ ಅಂದ್ರೆ ಈ ಆ್ಯಪ್ ಡೌನ್ಲೋಡ್ ಮಾಡೋದು ಖುಷಿ ಅಂದ್ರೆ ಏನು ಒಂದು ವಾಟರ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗ್ಬೋತಂದ್ರೆ ಅಂದ್ರೆ ನಮಗೆ ನೀರಿಂದ ಕರೆಕ್ಟ್ ಆಗಿದೆ ಆತಂದ್ರೆ ನೀರು ಕಮ್ಮಿ ಆಕೈತಂದ್ರೆ ಗಣಿಕೆ ಗಿಡ್ ಹಾಕೋತಾವ. ಮಾಯ್ಶ್ಚರ್ ಕರೆಕ್ಟ್ ನಾವು ಕರೆಕ್ಟ್ ಮೇಂಟೈನ್ ಮಾಡಿದಂದ್ರೆ ಗಣಿಕೆ ಬೀಸಾಗ್ತಾವ, ಉದ್ದು ಆಗ್ತಾವ. ಅದ್ರ ತಕ್ಕ ನೆಲನೂ ಇದು ಬೇಕು. ಆದ್ರೆ ಇದು ಒಂದ್ರ ಮೇಲೆ ಆಗಂಗಿಲ್ಲ. ಯಾಕೆ ಗಣಿಕೆ ಫರ್ಟಿಗೇಷನ್ ಬೇಕು, ಅದಕ್ಕೆ ಮಣ್ಣಿನ ಫಲವತ್ತತೆ ಬಗ್ಗೆ ಅವೆಲ್ಲ ಇದ್ದಾಗ ಅದ್ರಾಗ ಇದು ಒಂದು ಪಾಯಿಂಟ್ ಮೇನ್ ಪಾಯಿಂಟ್ ಅಂದ್ರೆ ನೀರಿಂದು ಅಷ್ಟು ಇಂಪಾರ್ಟೆಂಟ್ ಐತಿ. ಯಾಕಂದ್ರೆ ಎಲ್ಲ ಇದ್ದು ಮಣ್ಣಿನ ಫಲವತ್ತತೆ ಇದ್ದು ಮತ್ತು ಇದು ಇದ್ದು ನಮಗೆ ಯಾಕೆ ಗಣಿಕೆ ಗಿಡ್ ಆಗತೈತಿ, ಕಬ್ಬು ಸಣ್ಣ ಆಗತೈತಪ್ಪ ಅಂತಂದ್ರೆ ಅದಕ್ಕೆ ಅಲ್ಲಿ ಏನ್ರ ಇಫೆಕ್ಟ್ ಆಗೈತಿ, ಏನು ಕಮ್ಮಿ ಆಗೈತಿ. ಇದರಿಂದ ನಮ್ಗೆ ಏನೈತಿ ಮೇನ್ ಅಂದ್ರೆ ನೀರಿಂದ ನಮ್ಗೆ ಗೊತ್ತಾಗ್ತೈತಿ. ಈಗ ನಿಮ್ಗೆ ಅಲ್ಲಿ ಈಗ ನಮ್ಗೆ ಕಬ್ಬಿನ ಗಣಿಕೆದು ನೋಡ್ರಿ ಸಾಕಷ್ಟು ಅದು ಕರೆಕ್ಟಾಗಿ ನೀವು ಮೇಂಟೈನ್ ಮಾಡ್ರಿ ಅಂದ್ರೆ, ವಾಟರ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಮೇಂಟೈನ್ ಮಾಡ್ರಿ ಅಂದ್ರೆ ಅದು ಗಣಿಕು ಬೀಸ ಕಬ್ಬು ಮಟ್ಟೆ ನೋಡ್ರಲ್ಲ ಅದು ಕರೆಕ್ಟಾಗಿ ನಾವು ಇದು ಮಾಡಿದ್ರೆ ಈ ಟೈಪ್ ನಮಗೆ ಕರೆಕ್ಟಾಗಿ ಇವು ಡಿಸ್ಟೆನ್ಸ್ ಆಗಲಿ ಇವೆಲ್ಲ ನಮಗೆ ಈಸಿಯಾಗಿ ಗುರ್ತಾಗ್ತೈತಿ. ಇದು ಇಷ್ಟು ನಮ್ಗೆ ಆ್ಯಪ್ ಡೌನ್ಲೋಡ್ ಮಾಡಿದಾಗಿಂದ ನಮ್ಗೆ ಇದೊಂದು ಭಾಳ ಅನುಕೂಲ ಆಗೈತಿ. ಇಲ್ಲಿ ತಾವು ನೋಡ್ಬೋದ್ರಿ ಎಲ್ಲ ರೈತ ಬಾಂಧವರು ಇಲ್ಲಿ ಎಷ್ಟು ಚಂದ ಕಬ್ಬದ ಗಣಕಿನೂ ಒಂದೇ ಸೈಜ್, ಆಮೇಲೆ ಹತ್ರದ ಅಂತರ ಏನು ನೋಡಿದ್ರಲ್ಲ ಈಕ್ವಲ್ ಅಂತರದಾಗ ಇದು ಬೆಳೆದೈತದ. ಎಷ್ಟು ಚೆನ್ನಾಗಿ ಪ್ಲಾಟ್ ಡೆವಲಪ್ ಆಗೈತಿ. ಇವೇನಾಗ್ತದೆ ರೀ ಕರೆಕ್ಟಾಗಿ ನಾವು ವಾಟರ್ ಮ್ಯಾನೇಜ್ಮೆಂಟ್ ಆಗಲಿ ಎಲ್ಲ ನಮ್ಮ ಏನು 5 ಪಾಯಿಂಟ್ ಅದಾವು, ಇವನ್ನೆಲ್ಲ ಕರೆಕ್ಟಾಗಿ ಮೇಂಟೈನ್ ಮಾಡ್ರೆ ಈ ಟೈಪ್ ಈಗ ಗಣಿಕೆ ಆಗಲಿ ಈ ಟೈಪ್ ಕಬ್ಬು ಮಟ್ಟೆ ಆಗೋದಿಲ್ಲ. ಈ ಕಬ್ಬು ಅಂದ್ರೆ ಒಂದು ನಮ್ಗೆ ಮ್ಯಾನೇಜ್ಮೆಂಟ್ ಭಾಳ ಕರೆಕ್ಟ್ ಆಗ್ತೈತಿ. ಅಂದ್ರೆ ನಮ್ದು ವಾಟರ್ ಮ್ಯಾನೇಜ್ಮೆಂಟ್ ಆಗಲಿ, ಫರ್ಟಿಗೇಷನ್ ಮ್ಯಾನೇಜ್ಮೆಂಟ್ ಆಗಲಿ, ಅದಕ್ಕೇನು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಆಗಲಿ, ಇವನ್ನೆಲ್ಲ ಕರೆಕ್ಟಾಗಿ ನಾವು ಮಾಡ್ಕೊತ ಹೋದಂದ್ರೆ ನಮ್ಗೆ ಈ ಟೈಪ್ ಕಬ್ಬು ಬರೋಕೆ ಅನುಕೂಲ ಆಗ್ತೈತಿ. ಯಾಕಂದ್ರೆ ಈ ವರ್ಷ ಅಂತೂ ನಾವು 6-7ನೇ ವರ್ಷ ಅಂತೂ ನಮ್ದು 100, 110, 115 ಟಾರ್ಗೆಟ್ ಮೇಲೆ ವರ್ಷ ನಾವು ಕಬ್ಬು ಬೆಳೆತೀವಿ. ಈಗ ಇದು ವರ್ಷ ನಮ್ದು ಟಾರ್ಗೆಟ್ 110ರಿಂದ 115 ಟನ್ ಟಾರ್ಗೆಟ್ ಐತಿ. ಆ ಪ್ರಕಾರ ಯಾಕಂದ್ರೆ ಈಗ ಸದ್ಯ ಬೆಳವಣಿಗೆ ನೋಡ್ರೆ ನಮ್ಮದು 110ರಿಂದ 115 ಟನ್ ಒಟ್ಟು ಬೆಳಿಬೇಕನ್ನೋದು ಒಂದು ಇದೈತಿ. ಕರೆಕ್ಟ್ ಅದ ನಿಮ್ದು ಅದ್ರೊಳಗೆ ಅನುಭವ ಆಗಲಿ, ಆಲ್ರೆಡಿ ಅಂದ್ರೆ ನಿಮ್ಗೆ ಸಾಕಷ್ಟು ಇದ್ರೊಳಗೆ ಕೆಲಸ ಮಾಡಿರಿ. ಆಮೇಲೆ ಇದು ಆ್ಯಪ್ ಮುಖಾಂತರ ಏನಾಗ್ತೈತಿ ಅವ್ರಿಗೆ ಒಂದೊಂದು ಸ್ವಲ್ಪ ಫೋರ್ಸ್ ಸಿಗ್ತೈತಿ, ಫೋರ್ಸ್ ಸಿಗ್ತೈತಿ. ಆಮೇಲೆ ಎಲ್ಲಿ ಏನು ನಡೆದೈತೆ ಅನ್ನೋದು ನಮ್ಗೆ ಈಸಿಯಾಗಿ ಗೊತ್ತಾಗ್ತೈತಿ. ನಮ್ದು ಯಾಕಂದ್ರೆ ಪ್ಲಾಟ್ ಓಡಾಡಿ ನೋಡೋದ ಇದು ಮಾಡೋದಾಗಲಿ ಅದೇ ನೋಡಿ ಈಗ ಏನಾಗ್ತೈತಿ, ಈಗ ಕಬ್ಬು ಹೊಳ್ಳೈತಿ. ಈಗ
ಈಗ ನಮ್ಗೆ ಈ ಕಡೆಯಿಂದ ಇಲ್ಲಿ ಈಗ ಒಂದು ಸಾಲಿನಾಗ ದಾಟಿ ಹೋಗಕ್ ಬರಂಗಿಲ್ಲ, ಅಷ್ಟು ದಟ್ಟ ಕಬ್ಬು ಐತಿ. ಇದ್ರೊಳಗೆ ಒಳಗೆ ಹೋಗಿ ನೋಡತ್ಪ ಅಂತಂದ್ರೆ ಈಗ ನೋಡಿ ಒಳಗೆಲ್ಲ ಕಬ್ಬಿಗೆ ಆಲ್ರೆಡಿ ಒಳಗೆ ಕಬ್ಬು ಬಿದ್ದೈತಿ, ಈಗ ಹೊಳ್ಳೈತಿ. ಈಗ ಹೊಳೆ ಟೈಮ್ದಾಗ ನಾವು ಅಲ್ಲಿ ಹೋಗಿ ನೋಡಕ್ ಆಗಂಗಿಲ್ಲ, ಒಳಗೆ ಹೋಗಿ ನೋಡಕ್ ಆಗಂಗಿಲ್ಲ, ಏನಾಗೈತಿ ಗೊತ್ತಾಗಂಗಿಲ್ಲ. ಅಲ್ಲಿ ಏನ್ರಿ ಅಕಸ್ಮಾತ್ ನಮಗೆ ಆ್ಯಪ್ ಮುಖಾಂತರ ನಮ್ಗೆ ಅಲ್ಲಿ ಏನ್ರಿ ಯಾಕೋ ಭಾಳ ಒಣಗಿತ್ತು ಕಬ್ಬ, ಇಲ್ಲಾಂದ್ರೆ ಅಲ್ಲಿ ಏರಿಯಾ ನಮಗೆ ಅದು ಡೌನ್ ಬಂದಿತ್ತು, ಗ್ರಾಸ್ ಒಳಗೆ ಕಮ್ಮಿ ಇದು ಬಂದಿತ್ತಪ್ಪ ಅಂತಂದ್ರೆ, ಏನಾರ ಗ್ರಾಫ್ ಒಳಗೆ ಕಮ್ಮಿ ಬಂದಿತ್ತಪ್ಪ ಅಂತಂದ್ರೆ ನಮ್ಗೆ ಅಲ್ಲಿ ಏನಾಗತ್ತೈತಿ ಏನಿಲ್ಲ, ಒಂದು ಸ್ವಲ್ಪ ಕಷ್ಟಪಟ್ಟು ಒಳಗೆ ಹೋಗಿ ನೋಡ್ಕೊಂಡು ಏನು ಡ್ರಿಪ್ ಪೈಪ್ ಕಟ್ ಆಗೈತೇನ, ಇಲ್ಲ ನೀರು ಹತ್ತಿಲ್ಲೇನ, ಏನಾಗೈತಿ ನೋಡಕ್ಕೆ ನಮ್ಗೆ ಈಸಿ ಆಗ್ತೈತಿ. ಆತ್ರಿ, ನೀವು ಒಳ್ಳೆ ಟೈಮ್ ಕೊಟ್ರಿಂದ. ಆಮೇಲೆ ಇದೇ ಥರ ನಾವು ರೈತರಿಗೆ ಈ ಆ್ಯಪ್ ಕ್ರಾಪ್ಸ್ಕನ್ ಆ್ಯಪ್ ಉಪಯೋಗ ಮಾಡೋ ಮುಖಾಂತರ ನಾವೇನೈತಪ್ಪ ಅಂದ್ರೆ, ಈಗ ಅನ್ನಗಳು ಹೇಳ್ದಂಗೆ ನಾವು ಆ ಥರದ ನೀರಿಂದಾಗಲಿ ಅಥವಾ ಗೊಬ್ಬರ ಯಾವಾಗ ಇದು ಹಾಕಬೇಕು, ಅದ್ರ ಶೆಡ್ಯೂಲ್ ನಿಮಗೆ ಯಾವಾಗ ಫರ್ಟಿಗೇಷನ್ ಯಾವಾಗ ಸ್ಪ್ರೇ ತೊಗೋಬೇಕು ಅನ್ನೋದು ನಿಮಗೆಲ್ಲ ಗೊತ್ತಾಗ್ತೈತಿ. ಅದಕ್ಕೆ ಎಲ್ಲ ರೈತರ ಈ ಥರದ ಉಪಯೋಗ ಮಾಡಿ ಒಳ್ಳೆ ಅನುಕೂಲ ಮಾಡ್ಕೋಬೇಕು ಮತ್ತು ಒಳ್ಳೆ ಇಳುವರಿ ಪಡಿಬೇಕಂತ ಹೇಳಿ ನಾವು ಅಷ್ಟು ಮಾತು. ನಮಸ್ಕಾರ. ಓಕೆ, ಧನ್ಯವಾದಗಳು. ನಮಸ್ಕಾರ.